ಗೊತ್ತಾ? ಎಲ್ರಿಗೂ ಅದು ಕಾಣೋಲ್ಲ. ಒಂದು ವೇಳೆ ಯಾರಿಗಾದ್ರೂ ಕಂಡ್ರು ಅವರು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕೂ ಹೋಗಲ್ಲ. ಇವತ್ತು ನಾವು ಕೇಳ್ಹೊರಟಿರುವ ಕಥೆಯ ಹೆಸರು ಶಾಪಿತ ರಾತ್. ಹೆಸರೇ ಹೇಳೋ ಹಾಗೆ ಇದು ಒಂದು ಶಾಪಗ್ರಸ್ತ ರಾತ್ರಿಯ ಕತೆ. ಆದ್ರೆ ಇದು ಬರೀ ಒಂದು ಭಯಾನಕ ಕಥೆಯಲ್ಲ, ಅದಕ್ಕೂ ಮೀರಿದ್ದು. ಇದು ಒಬ್ಬ ತಂದೆಯ ಪ್ರೀತಿ, ಅವರ ಧೈರ್ಯಕ್ಕೆ ಎದುರಾದ ಒಂದು ದೊಡ್ಡ ಪರೀಕ್ಷೆಯ ಕತೆ. ಬನ್ನಿ, ಅವರ ಪಯಣ ಹೇಗಿತ್ತು ಅಂತ ನೋಡೋಣ. ನಮ್ಮ ಈ ಕತೆ ಶುರುವಾಗೋದು ಚಂದನ್ಪುರ ಅನ್ನೋ ಒಂದು ಸಣ್ಣ ಹಳ್ಳಿಯಿಂದ. ಈ ಹಳ್ಳಿಗೆ ಹೊಂದ್ಕೊಂಡ ಹಾಗೆ ಒಂದು ದಾರಿ ಇದೆ. ಆದ್ರೆ ಅದು ಸಾಮಾನ್ಯ ದಾರಿಯಲ್ಲ, ಬದಲಾಗಿ ಒಂದು ಭಯಾನಕ ದಾರಿ. ಈ ಚಂದನ್ಪುರ ಅನ್ನೋ ಊರಿಗೆ 2 ಮುಖಗಳಿವೆ. ಅಂದ್ರೆ ಹಗಲ್ನಲ್ಲಿ ನೋಡಿದ್ರೆ ಈ ಊರು ತುಂಬಾನೇ ಚಟುವಟಿಕೆಯಿಂದ ಕೂಡಿರುತ್ತೆ. ಹೊಲಗಳಲ್ಲಿ ರೈತರು, ಚೌಪಾಲದಲ್ಲಿ ಹಿರಿಯರು, ನಗ್ತಾ ಆಟ ಆಡೋ ಮಕ್ಕಳು, ಹೀಗೆ ಜೀವಕಳೆ ತುಂಬಿರುತ್ತೆ. ಆದ್ರೆ ಸೂರ್ಯ ಮುಳುಗಿದ ತಕ್ಷಣ ಚಿತ್ರಣ ಸಂಪೂರ್ಣವಾಗಿ ಬದಲಾಗುತ್ತೆ. ಅದೇ ಊರು ನಿಶ್ಶಬ್ದ ಮತ್ತು ಭಯದಿಂದ ಮುಳುಗೋಗುತ್ತೆ. ಪ್ರತಿಯೊಂದು ಮನೆ ಬಾಗ್ಲು ಬಂದಾಗುತ್ತೆ. ಮತ್ತೆ ಆ ಕತ್ತಲೆಯಿಂದ ಏನೋ ವಿಚಿತ್ರ ನರಳಾಟದ ಶಬ್ದಗಳು ಕೇಳೋಕ್ ಶುರುವಾಗುತ್ತೆ. ಸರಿಯಾಗಿ ಇದೇ ಭಯದ ವಾತಾವರಣದಲ್ಲಿ ಮೋಹನ್ ಅನ್ನೋ ವ್ಯಕ್ತಿಗೆ ಒಂದು ಕಠಿಣ ಪರಿಸ್ಥಿತಿ ಎದುರಾಗುತ್ತೆ. ಏನಪ್ಪ ಅಂದ್ರೆ, ಮಗನಿಗೆ ವಿಪರೀತ ಜ್ವರ. ಅವನನ್ನ ಬದುಕಿಸೋಕೆ ಇರೋ ಒಂದೇ ದಾರಿ ನಗರದಲ್ಲಿರೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು. ಆದರೆ ಅದಕ್ಕಿರೋ ಒಂದೇ ದಾರಿ ಅದೇ ಭಯಾನಕ ಕಾಡಿನ ಮಧ್ಯೆ ಹೋಗುತ್ತೆ. ಅಷ್ಟೇ ಅಲ್ಲ, ಹೊರಗೆ ಬಿರುಗಾಳಿ ಕೂಡ ಜೋರಾಗಿ ಶುರುವಾಗಿತ್ತು. ಅಂದ್ರೆ ಮೋಹನ್ 4 ಕಡೆಯಿಂದಲೂ ಸಂಕಷ್ಟದಲ್ಲಿ ಸಿಲ್ಕೊಂಡಿದ್ದ. ಒಂದು ಕಡೆ ಪ್ರಾಣ ತೆಗೆಯೋ ಭಯ, ಇನ್ನೊಂದು ಕಡೆ ಮಗನ ಪ್ರಾಣ ಉಳಿಸಬೇಕಾದ ಜವಾಬ್ದಾರಿ. ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ತಂದೆಯ ಸಂಕಲ್ಪ ನಿಜವಾಗ್ಲೂ ಪರೀಕ್ಷೆಗೆ ಒಳಪಡುತ್ತೆ ಅಲ್ವಾ? ನೋಡೋಣ ಕರ್ತವ್ಯ ಅನ್ನೋದು ಭಯವನ್ನ ಹೇಗೆ ಮೀರಿ ನಿಲ್ಲುತ್ತೆ ಅಂತ. ಸಹಜವಾಗಿಯೇ ಮೋಹನ್ನ ಹೆಂಡತಿ ಸೀಮಾ ಅವನನ್ನ ತಡೆಯೋಕೆ ಪ್ರಯತ್ನ ಪಡ್ತಾಳೆ. ಅವಳ ಧ್ವನಿಯಲ್ಲಿದ್ದ ಆತಂಕ ನೋಡಿ, ನನ್ನ ಎದೆಬಡಿತ ಜೋರಾಗ್ತಿದೆ, ಆ ದಾರಿ ಬಗ್ಗೆ ಏನೇನೋ ಕೇಳಿದ್ದೀನಿ, ನಿಜವಾಗ್ಲೂ ಬೇರೆ ದಾರಿನೇ ಇಲ್ವಾ? ಅವಳ ಮಾತುಗಳಲ್ಲಿರೋ ಭಯಕ್ಕೆ ಕಾರಣನೂ ಇತ್ತು. ಆದ್ರೆ ಮೋಹನ್ನ ನಿರ್ಧಾರ ಮಾತ್ರ ಅಚಲವಾಗಿತ್ತು. ಅವನು ಹೇಳ್ತಾನೆ, ಒಬ್ಬ ತಂದೆಯ ಕರ್ತವ್ಯ ಭಯಕ್ಕಿಂತ ಯಾವಾಗ್ಲೂ ದೊಡ್ಡದು. ಇವತ್ತು ಅದೇ ಕರ್ತವ್ಯ ನನ್ನನ್ನ ಈ ಮನೆಯಿಂದ ಹೊರಗೆ ಕರ್ಕೊಂಡೋಗ್ತಾ ಇದೆ. ನೋಡಿ, ಅವನ ಮಾತುಗಳಲ್ಲಿ ಪ್ರೀತಿ ಹೇಗೆ ಭಯವನ್ನ ಗೆದ್ದು ನಿಂತಿತ್ತು ಅಂತ. ಹೀಗೆ ಅವನ ಪಯಣ ಶುರುವಾಯಿತು. ದಟ್ಟ ಕಾಡಿನಿಂದ ಬರ್ತಿರೋ ಕರ್ಕಶ ಶಬ್ದಗಳು, ಜೋರಾಗಿ ಸುರಿಯೋ ಮಳೆ, ಇದ್ರ ಮಧ್ಯೆ ಮೋಹನ್ ತನ್ನ ಸೈಕಲ್ ಮೇಲೆ ಒಬ್ಬಂಟಿಯಾಗಿ ಹೊರಡ್ತಾನೆ. ಅವನ ಮನಸ್ಸಲ್ಲಿ ಒಂದೇ ಒಂದು ಗುರಿ, ಹೇಗಾದ್ರೂ ಮಾಡಿ ತನ್ನ ಮಗನನ್ನು ಉಳಿಸಬೇಕು. ಕಾಡಿನೊಳಗೆ ಕಾಲಿಟ್ಟ ತಕ್ಷಣನೇ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಕತ್ಲು ಮೋಸ ಮಾಡಕ್ ಶುರು ಮಾಡುತ್ತೆ. ಹೌದು, ಇಲ್ಲಿಂದ ಆ ಕಾಡು ಮೋಹನ್ನ ಧೈರ್ಯವನ್ನ ಪರೀಕ್ಷೆ ಮಾಡಕ್ ಶುರು ಮಾಡುತ್ತೆ. ಆಗ ನೋಡಿ, ಸುಮ್ಮನೆ ಮಳೆಯ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಒಂದು ಆಕೃತಿ ಕಾಣಿಸುತ್ತೆ. ನಿರ್ಜನ ರಸ್ತೆಯಲ್ಲಿ ಒಬ್ಬ ವಯಸ್ಸಾದ ಅಜ್ಜಿ ಒಂಟಿಯಾಗಿ ಕೂತಿದ್ದಾಳೆ. ಅಬ್ಬಾ, ಇಷ್ಟು ರಾತ್ರಿಯಲ್ಲಿ ಈ ಜಾಗದಲ್ಲಿ ಆಕೆ ಏನ್ ಮಾಡ್ತಿದ್ದಾಳೆ? ಮೋಹನ್ಗೆ ತಲೆಯೇ ಓಡಲ್ಲ. ಒಂದು ಕಡೆ ವಯಸ್ಸಾದ ಅಜ್ಜಿಗೆ ಸಹಾಯ ಮಾಡಬೇಕಾದ ಮಾನವೀಯತೆ, ಇನ್ನೊಂದು ಕಡೆ ಸಮಯ ನಷ್ಟ ಮಾಡದೆ ಮಗನ್ನ ಉಳಿಸೋಕೆ ಮುಂದೆ ಹೋಗ್ಬೇಕಾದ ಕರ್ತವ್ಯ. ಅವನೊಳಗೊಂದು ದೊಡ್ಡ ಗೊಂದಲ ಶುರುವಾಗುತ್ತೆ. ಕೊನೆಗೆ ಅವನೊಳಗಿನ ಮಾನವೀಯತೆ ಗೆಲ್ಲುತ್ತೆ. ಸರಿ, ಸಹಾಯ ಮಾಡೋಣ ಅಂತ ಅವನು ಸಂಚು ತಿರುಗಿಸ್ತಾನೆ. ಆದ್ರೆ ಆ ಜಾಗದಲ್ಲಿ ಯಾರೂ ಇರೋದಿಲ್ಲ. ಆ ಅಜ್ಜಿ ಗಾಳಿಯಲ್ಲಿ ಕರಗಿ ಹೋದ ಹಾಗೆ ಮಾಯವಾಗಿದ್ದಾಳೆ. ಮೋಹನ್ಗೆ ಆಗ ಖಾತ್ರಿಯಾಗುತ್ತೆ, ಇದು ಖಂಡಿತವಾಗಿಯೂ ಒಂದು ಸಾಮಾನ್ಯ ರಾತ್ರಿ ಅಲ್ಲ ಅಂತ. ಅವನು ಆ ಆಘಾತದಿಂದ ಹೊರಬರುವ ಮುಂಚೆಯೇ ಪಕ್ಕನೆ ಒಂದು ದೊಡ್ಡ ಶಬ್ದ. ನೋಡಿದ್ರೆ ಅವನ ಸೈಕಲ್ ಚೈನ್ ತುಂಡಾಗಿ ಕೆಸರಿನಲ್ಲಿ ಬಿದ್ದಿದೆ. ಅಷ್ಟೇ, ಈಗ ಅವನು ಆ ಭಯಾನಕ ಕಾಡಿನಲ್ಲಿ ಅಕ್ಷರಶಃ ಸಿಕ್ಕಿ ಹಾಕೊಂಡಿದ್ದ. ಹತಾಶೆಯಿಂದ ಚೈನ್ ಸರಿ ಮಾಡೋಕೆ ಪ್ರಯತ್ನ ಪಡ್ತಿರುವಾಗಲೇ ಅವನಿಗೆ ತನ್ನ ಹೆಂಡತಿ ಸೀಮಾಳ ಧ್ವನಿ ಕೇಳಿಸ್ತೆ. ಕೇಳಿ, ನನಗಿಲ್ಲಿ ತುಂಬಾನೇ ಭಯ ಆಗ್ತಿದೆ. ನೀವು ಚೈನ್ ಸರಿ ಮಾಡೋರ್ಗೂ ಮಗುವನ್ನ ನನ್ಗೆ ಕೊಡಿ. ಈ ಜಾಗ ಸೇಫಲ್ಲ. ಆಯಾಸದಿಂದ ಬಳಲಿದ್ದ ಮೋಹನ್ಗೆ ಇದು ಒಂದು ಸಣ್ಣ ಸಮಾಧಾನ ಕೊಟ್ಟಾಗೇ ಆಗುತ್ತೆ. ಮತ್ತು ಆಯಾಸ, ಭಯ ಎಲ್ಲ ಸೇರಿ ಅವನ ತಲೆಯನ್ನು ಮಂಜುಗೊಳಿಸಿದ್ದ ಆ ಒಂದೇ ಒಂದು ಕ್ಷಣದಲ್ಲಿ ಮೋಹನ್ ತನ್ನ ಬದುಕಿನ ಅತೀ ದೊಡ್ಡ ತಪ್ಪನ್ನ ಮಾಡಿಬಿಡ್ತಾನೆ. ಒಂದು ಕ್ಷಣವೂ ಯೋಚಿಸದೆ ತನ್ನ ಮಗುವನ್ನ ಆ ಆಕೃತಿಯ ಕೈಗೆ ಕೊಡುತ್ತಾನೆ. ಅವನು ಮಾಡಿದ ಆ ತಪ್ಪು ಈಗ ಒಂದು ಭಯಾನಕ ಸತ್ಯವಾಗಿ ಅವನ ಮುಂದೆ ಬಂದು ನಿಲ್ಲುತ್ತೆ. ನಮ್ಮ ಕತೆ ಈಗ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಒಬ್ಬ ತಂದೆ ಮತ್ತು ಒಂದು ರಾಕ್ಷಸದ ನಡುವಿನ ಮುಖಾಮುಖಿ. ಸೈಕಲ್ ಸರಿಪಡಿಸಿ ಒಂದೆರಡು ಹೆಜ್ಜೆ ಮುಂದೆ ಹೋಗಿ ಹಿಂತಿರುಗಿ ನಾಡ್ತಾನೆ. ಅವನ ಎದೆ ನಡುಗಿ ಹೋಗುತ್ತೆ. ಯಾಕಂದ್ರೆ ಅಲ್ಲಿ ಅವನ ಹೆಂಡ್ತಿ ಇರ್ಲಿಲ್ಲ. ಅವಳ ಜಾಗದಲ್ಲಿ ನಿಂತಿದ್ದು ಛಲಾವ, ಅಂದ್ರೆ ರೂಪ ಬದಲಿಸೋ ಒಂದು ದುಷ್ಟಶಕ್ತಿ. ಅಷ್ಟೇ ಅಲ್ಲ, ಅದರ ಕೈಯಲ್ಲಿ ಅವನ ಮಗು ಜೋರಾಗಿ ಅಳುತ್ತಿತ್ತು. ಆ ಕ್ಷಣ ತಾನು ಮಾಡಿದ ತಪ್ಪಿನ ಅರಿವು ಮೋಹನ್ನ ಹೃದಯವನ್ನ ಚುಚ್ಚುತ್ತೆ.
ಆಗ ಅವನಲ್ಲಿದ್ದ ಭಯವೆಲ್ಲ ಮಾಯವಾಗಿ ಹತಾಶೆ ಮತ್ತು ಪ್ರೀತಿ ಮಾತ್ರ ಉಳಿದಿತ್ತು. ಅವನು ಗಟ್ಟಿಯಾಗಿ ಕೂಗ್ತಾನೆ, ನಾನು ನಿನ್ನ ಕಾಲಿಡ್ತೀನಿ, ಬೇಡ್ಕೋತೀನಿ, ದಯವಿಟ್ಟು ನನ್ನ ಮಗನ ವಾಪಸ್ ಕೊಟ್ಬಿಡು, ಅವನೇ ನನ್ನ ಪ್ರಪಂಚ. ಅವನ ಹತಾಶೆ ತುತ್ತ ತುದಿ ತಲುಪಿದ್ದಾಗ ಇದ್ದಕ್ಕಿದ್ದ ಹಾಗೆ ಆ ಕತ್ತಲನ್ನ ಸೀಳಿಕೊಂಡು ಒಂದು ಪ್ರಬಲವಾದ ಬೆಳಕಿನ ಕಿರಣ ಬರುತ್ತೆ. ಅದು ಬೇರೆ ಯಾರದ್ದೂ ಅಲ್ಲ, ಅವನ ಸ್ನೇಹಿತನ ಮೋಟಾರ್ ಸೈಕಲ್ ಹೆಡ್ಲೈಟ್. ಸರಿಯಾದ ಸಮಯಕ್ಕೆ ಬಂದ ಒಂದು ಅನಿರೀಕ್ಷಿತ ಭರವಸೆ ಅದು. ಆ ಶಕ್ತಿಯುತವಾದ ಬೆಳಕು ಶಲಾವಾದ ಮೇಲೆ ಬಿದ್ದಿದೆ ತಡ ಅದು ನೋವಿನಿಂದ ಕಿರ್ಚೋಕೆ ಶುರು ಮಾಡುತ್ತೆ. ಅದರ ಇಡೀ ದೇಹ ತಿರುಚಿಕೊಂಡು ಹೊಗೆಯಾಗೋಕೆ ಶುರುವಾಗತ್ತೆ ಮತ್ತು ಒಂದು ಕೊನೆಯ ಆರ್ತನಾದದೊಂದಿಗೆ ಅದು ಸಂಪೂರ್ಣವಾಗಿ ಕತ್ತಲಲ್ಲಿ ವಿಲೀನವಾಗಿ ಹೋಗುತ್ತೆ. ಕತ್ತಲು ಸೋತಿದೆ, ಆ ಶಾಪಗ್ರಸ್ತ ರಾತ್ರಿ ಮುಗಿದಿದೆ. ಆದ್ರೆ ಆ ರಾತ್ರಿಯ ನಂತರ ಒಂದು ಹೊಸ ದಂತಕಥೆ ಹುಟ್ಕೊಂತು. ಅದು ಭಯದ ಮೇಲಿನ ಗೆಲುವಿನ ಕಥೆ. ಮೋಹನ್ನ ಮಗ ಈಗ ಸೇಫ್. ತನ್ನ ಸ್ನೇಹಿತನ ಸಹಾಯದಿಂದ ಮೋಹನ್ ಕೊನೆಗೂ ನಗರದ ಆಸ್ಪತ್ರೆಯನ್ನ ತಲುಪ್ತಾನೆ. ಅವನ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿತ್ತು. ಅಪಾಯ ದೂರವಾಗಿತ್ತು. ಮೋಹನ್ನ ಆ ರಾತ್ರಿಯ ಪ್ರಯಾಣ ಚಂದನ್ಪುರದ ಕಥೆಯನ್ನೇ ಬದಲಾಯಿಸ್ಬಿಡ್ತು. ಶಾಪಿತ ರಾತ್ ಅನ್ನೋದು ಈಗ ಬರೀ ಒಂದು ಭೂತದ ಕಥೆಯಾಗಿ ಉಳಿದಿಲ್ಲ. ಬದಲಿಗೆ ಅದು ಒಬ್ಬ ತಂದೆಯ ಅಚಲವಾದ ಪ್ರೀತಿಯ ದಂತಕಥೆಯಾಗಿದೆ. ರಾತ್ರಿಯ ಕತ್ತಲಲ್ಲಿ ಭಯಕ್ಕಿಂತ ಧೈರ್ಯವೇ ಹೆಚ್ಚು ಶಕ್ತಿಶಾಲಿ ಅನ್ನೋದನ್ನ ಸಾಬೀತುಪಡಿಸಿದ ಕಥೆಯದು. ಹಾಗಾದ್ರೆ ಈ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ಪ್ರಶ್ನೆಯನ್ನ ಇಡುತ್ತೆ. ಅದೇನಂದ್ರೆ, ಭಯಕ್ಕೆ ಹೋಲಿಸಿದ್ರೆ ಒಬ್ಬ ತಂದೆಯ ಪ್ರೀತಿ ನಿಜಕ್ಕೂ ಎಷ್ಟು ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ?